ಹಲೋ ಎವ್ರಿವಾನ್, ವೆಲ್ಕಮ್ ಟು ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು ಪಾಠದ 29ನೇ ಪ್ರಶ್ನೆ. ಸೇತುವೆಗಳು ಮತ್ತು ಆಟೋಮೊಬೈಲ್ಗಳಲ್ಲಿ ಬಳಸುವ ಕಬ್ಬಿಣದ ವಸ್ತುಗಳ ಮೇಲೆ ತೆಳುವಾದ ಸತುವಿನ ಲೇಪನ ಮಾಡುತ್ತಾರೆ. ಈ ಕ್ರಮಕ್ಕೆ ಕಾರಣಗಳೇನು ಅಂತ ಕೇಳಿದ್ದಾರೆ. ಸೇತುವೆಗಳೆಲ್ಲ ಬಹಳ ವರ್ಷದ ನಂತರ ತುಕ್ಕು ಹಿಡಿಯೋದನ್ನ ನೀವು ಗಮನಿಸಿರ್ತೀರಿ ಅಲ್ವಾ? ಹಾಗಿದ್ರೆ ಇದಕ್ಕೆ ಮತ್ತೆ ಲೇಪನಕ್ಕೆ ಏನಾದ್ರೂ ಸಂಬಂಧ ಇರಬಹುದಾ? ನೋಡಿ, ಕಬ್ಬಿಣವು ಬೇಗ ಸಂಕ್ಷಾರಣಕ್ಕೊಳಗಾಗುತ್ತದೆ ಮತ್ತು ತುಕ್ಕು ಹಿಡಿಯುತ್ತದೆ. ಆದ್ದರಿಂದ ಸಂಕ್ಷಾರಣ ಮತ್ತು ತುಕ್ಕು ತಡೆಯಲು ಸತುವಿನ ಲೇಪನ ಮಾಡಿರುತ್ತಾರೆ. ನೀವು ಕಬ್ಬಿಣದ ಯಾವುದೇ ವಸ್ತು ನೋಡಿರ್ಬಹುದು, ಅದನ್ನ ಸ್ವಲ್ಪ ದಿನದ ಕಾಲ ನೀವು ನೀರಿಗೆ, ಗಾಳಿಗೆ ಈ ತರ ಎಲ್ಲ ಇಟ್ಟರೆ ಏನಾಗುತ್ತೆ, ಅದು ತುಕ್ಕು ಹಿಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ? ಹಾಗಾಗಿ ಅದರ ಮೇಲೆ ಪೇಂಟ್ ಮಾಡಿರ್ತಾರೆ. ಸಾಮಾನ್ಯವಾಗಿ ಅದು ತುಕ್ಕು ಹಿಡಿಯುವುದರಿಂದ ತಡಿಲಿಕ್ಕೆ ಪೇಂಟ್ ಮಾಡುವಂತದ್ದು, ಈ ತರ ಮೆಥಡ್ ಅನ್ನ ಉಪಯೋಗಿಸಿರ್ತಾರೆ. ಹಾಗೆ ಈ ಸೇತುವೆಗಳಲ್ಲೆಲ್ಲ ಏನ್ ಮಾಡ್ತಾರೆ, ಇವು ತುಕ್ಕು ಹಿಡಿಬಾರ್ದು, ಬೇಗ ತುಕ್ಕು ಹಿಡಿಯುತ್ತೆ ಕಬ್ಬಿಣ ಅನ್ನೋದಕ್ಕೋಸ್ಕರ ಕಬ್ಬಿಣ ವಾತಾವರಣದ ಸಂಪರ್ಕಕ್ಕೆ ಬರಬಾರದು, ಆತರ ಮಾಡ್ಲಿಕ್ಕೆ ಸತುವಿನ ಲೇಪನವನ್ನ ಮಾಡ್ತಾರೆ. ಇಲ್ಲಿ ಇದು ಯಾವ ತರ ಅಂದ್ರೆ, ಸೇಮ್ ನೀವು ಬುಕ್ ಬೈಂಡಿಂಗ್ ಮಾಡ್ತಿರಲ್ಲ ಅದೇ ತರ ವಾತಾವರಣದ ಸಂಪರ್ಕಕ್ಕೆ ಬರಬಾರದು. ಯಾವುದು ನಿಮ್ಮ ಬುಕ್ ಏನಿದೆ ಅದು ತೆಗೆಯುವಾಗ ಹರಿಯುವುದಿರಬಹುದು, ಅಥವಾ ಒದ್ದೆ ನೆಲದ ಮೇಲೆಲ್ಲ ನೀವು ಇಟ್ಬಿಟ್ರಿ, ಗಡಿಬಿಡಿಯಲ್ಲಿ ಇಟ್ಬಿಡ್ತೀರಿ, ಅವಾಗ ಮುಂದಿನ ಪೇಜ್ ಹರಿದೋಗುತ್ತೆ ಅಲ್ವಾ? ಹಾಗೆಲ್ಲ ಆಗಬಾರ್ದು ಅನ್ನೋದಕ್ಕೋಸ್ಕರ ಅದಕ್ಕೆ ಬೈಂಡ್ ಮಾಡಿರ್ತೀರಿ. ಅದೇ ತರ ಇಲ್ಲಿ ಸತುವನ್ನ ಕಬ್ಬಿಣದ ಮೇಲೆ ಲೇಪನ ಮಾಡಿರಲಾಗಿರುತ್ತದೆ. ಯಾಕೆಂದ್ರೆ ಕಬ್ಬಿಣ ತುಕ್ಕು ಹಿಡಬಾರದು, ವಾತಾವರಣದ ಸಂಪರ್ಕಕ್ಕೆ ನೇರವಾಗಿ ಬರಬಾರದು ಅನ್ನುವಂತಹ ಕಾರಣಕ್ಕಾಗಿ. ಥ್ಯಾಂಕ್ ಯು.